ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಪ್ರೀತಿ ಪಾತ್ರರು ಇದ್ದಕ್ಕಿದ್ದಂತೆ ಬದಲಾಗುತ್ತಾರೆ ಎಂದು ನೀವು ಎಂದಾದರೂ ಭಾವಿಸಿದ್ದೀರಾ? ಅವರ ಮಾತುಗಳು ಒಂದೇ ಆಗಿರುತ್ತವೆ, ಅವರ ಮುಖಗಳು ಒಂದೇ ಆಗಿರುತ್ತವೆ, ಆದರೆ ಅವರ ಉದ್ದೇಶಗಳು ಇನ್ನು ಮುಂದೆ ಒಂದೇ ಆಗಿರುವುದಿಲ್ಲ. ಇಂದು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಈ ಚಿಹ್ನೆ ಸಾಮಾನ್ಯವಲ್ಲ. ನೀವು ಈ ಸಂದೇಶವನ್ನು ಕೊನೆವರೆಗೂ ಕೇಳಿದರೆ ನಿಮ್ಮ ಜೀವನದ ಬಗ್ಗೆ ಒಂದು ಸತ್ಯ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ಅದು ಕಾಲಾನಂತರದಲ್ಲಿ ಕಲಿತರೆ ನಿಮ್ಮ ದೊಡ್ಡ ವಿಜಯವಾಗುತ್ತದೆ. ಇಂದು ನಿಮ್ಮ ಹಣೆ ಬರವು ಬಹಳ ಕಡಿಮೆ ಜನರು ಅನುಭವಿಸುವ ವಿಶಿಷ್ಟ ಸಂಯೋಜನೆಯನ್ನು ರೂಪಿಸಿದೆ. ಈ ಸಂಯೋಜನೆಯು ಕೇವಲ ಸಂಪತ್ತು ಅಥವಾ ಯಶಸ್ಸಿನ ಬಗ್ಗೆ ಅಲ್ಲ, ಆದರೆ ವಂಚನೆ ಮತ್ತು ಸತ್ಯದ ನಡುವಿನ ಮುಸುಕನ್ನು ತೆಗೆದು ಹಾಕುವುದರ ಬಗ್ಗೆ. ಆಶ್ಚರ್ಯಕರವಾಗಿ, ನೀವು ಹೆಚ್ಚು ನಂಬಿದ ವ್ಯಕ್ತಿಯು ಕೆಲವು ಸಮಯದಿಂದ ತನ್ನ ನಡವಳಿಕೆಯಲ್ಲಿ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸಿದ್ದಾನೆ. ನೀವು ಅವರನ್ನು ನಿರ್ಲಕ್ಷಿಸಿದ್ದೀರಿ. ಅದು ನಿಮ್ಮ ಸ್ವಂತ ಭ್ರಮೆ ಎಂದು ನೀವು ಭಾವಿಸಿರಬಹುದು, ಆದರೆ ಗ್ರಹಗಳ ಸೂಚನೆಗಳು ಪ್ರತಿಯೊಂದು ಬದಲಾವಣೆಯ ಹಿಂದೆ ಒಂದು ಕಾರಣವಿದೆ ಎಂದು ಸೂಚಿಸುತ್ತದೆ. ಎರಡು ರೀತಿಯ ಶಕ್ತಿಗಳು ಈಗ ನಿಮ್ಮ ಸುತ್ತಲೂ ಸಕ್ರಿಯವಾಗಿವೆ. ಒಂದು ಶಕ್ತಿ ನಿಮ್ಮನ್ನು ಮೇಲಕ್ಕೆತ್ತಲು ಬಯಸುತ್ತದೆ, ಆದರೆ ಇನ್ನೊಂದು ಶಕ್ತಿ ನಿಮ್ಮನ್ನು ನಿಧಾನಗೊಳಿಸಲು ಬಯಸುತ್ತದೆ. ಅದಕ್ಕಾಗಿ ಕಳೆದ ಕೆಲವು ದಿನಗಳಿಂದ ನೀವು ಅವಿವೇಕದ ಆತಂಕವನ್ನು ಅನುಭವಿಸುತ್ತಿದ್ದೀರಿ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗಲೂ ನಿಮ್ಮ ಮನಸ್ಸು ಏಕೆ ಶಾಂತವಾಗಿಲ್ಲ ಎಂದು ಗಮನವಿಟ್ಟು ಆಲಿಸಿ, ಏಕೆಂದರೆ ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗೂ ಸಮಾನವಾಗಿ ಅನ್ವಯಿಸುವುದಿಲ್ಲ. ಈ ಸಂದೇಶವು ಇತ್ತೀಚೆಗೆ ಜನರ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಿರುವವರಿಗೆ ಮಾತ್ರ. ಇದು ನಿಮಗೆ ಸಂಭವಿಸಿದ್ದರೆ ವಿಧಿಯು ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಎಚ್ಚರಿಸಲು ಬಯಸಬಹುದು. ಅನೇಕ ಜನರು ಈ ಚಿಹ್ನೆಯನ್ನು ಲಘುವಾಗಿ ತೆಗೆದುಕೊಂಡು ಮುಂದುವರಿದ ಕ್ಷಣ ನಂತರ ವಿಷಾದಿಸುತ್ತಾರೆ. ಆದರೆ ನೀವು ಈ ಹಂತವನ್ನು ತಲುಪಿದ್ದರೆ ಇದರ ಅರ್ಥ ದೇವರು ನಿಮಗೆ ಮುಂಚಿತವಾಗಿ ಎಚ್ಚರಿಸಲು ನಿರ್ಧರಿಸಬಹುದು. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮೇಲ್ನೋಟಕ್ಕೆ ನಗುತ್ತಾ ನಿಮ್ಮ ಪ್ರಗತಿಯ ಬಗ್ಗೆ ಮಾತನಾಡುತ್ತಾನೆ, ಆದರೆ ಆಳವಾಗಿ ನಿಮ್ಮ ಪ್ರಗತಿಯನ್ನು ನಿಲ್ಲಿಸಲು ಬಯಸುತ್ತಾನೆ. ಅವನು ನಿಮ್ಮನ್ನು ಬಹಿರಂಗವಾಗಿ ವಿರೋಧಿಸುವುದಿಲ್ಲ. ಅವನ ದೊಡ್ಡ ಶಕ್ತಿ ಎಂದರೆ ಅವನು ತನ್ನ ಉದ್ದೇಶಗಳನ್ನು ಹೇಗೆ ಮರೆ ಮಾಡಬೇಕೆಂದು ತಿಳಿಸಿದ್ದಾನೆ, ಮತ್ತು ಅದಕ್ಕಾಗಿ ಇಂದು ನಿಮಗೆ ಜಾತಕವಾಗಿ ಮಾತ್ರವಲ್ಲ ಎಚ್ಚರಿಕೆಯಾಗಿ ಬಂದಿದೆ. ಆದರೆ ಭಯಪಡಬೇಡಿ, ಏಕೆಂದರೆ ಗ್ರಹಗಳು ಅಪಾಯವನ್ನು ಸೂಚಿಸಿಲ್ಲ, ಅವು ಹೊರಬರುವ ಮಾರ್ಗವನ್ನು ಸಹ ತೋರಿಸಿವೆ. ಮತ್ತು ಇದು ಕೆಲವೇ ಜನರಿಗೆ ಅರ್ಥವಾಗುವ ರಹಸ್ಯ. ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಉದ್ಭವಿಸುತ್ತಿರಬಹುದು. ಆ ವ್ಯಕ್ತಿ ಯಾರಾಗಿರಬಹುದು? ಅವರು ಕುಟುಂಬದ ಸದಸ್ಯರೇ, ಒಬ್ಬ ಸ್ನೇಹಿತ, ಸಹೋದ್ಯೋಗಿ, ಅಥವಾ ನೀವು ಎಂದಿಗೂ ಅನುಮಾನಿಸಿದ ಯಾರಾದರೂ ಇರಬಹುದೇ? ಆದರೆ ಉತ್ತರ ಹುಡುಕಲು ಆತುರ ಪಡಬೇಡಿ, ಏಕೆಂದರೆ ಇಂದಿನ ದೊಡ್ಡ ತಪ್ಪು ಎಂದರೆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಯಾರನ್ನಾದರೂ ದೂಷಿಸುವುದು. ಸಮತೋಲನವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಶ್ರೇಷ್ಠ ಲಕ್ಷಣವಾಗಿದೆ, ಆದರೆ ಕೆಲವೊಮ್ಮೆ ಈ ಸಮತೋಲನವು ಇತರರನ್ನು ಹೆಚ್ಚು ನಂಬಲು ನಿಮಗೆ ಕಲಿಸುತ್ತದೆ. ನೀವು ಮೊದಲು ಜನರಲ್ಲಿ ಒಳ್ಳೆಯದನ್ನು ನೋಡುತ್ತೀರಿ, ಅವರ ಉದ್ದೇಶಗಳು ಎರಡನೇದಾಗಿವೆ, ಮತ್ತು ಕೆಲವರು ಈ ಸ್ವಭಾವದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಇಂದು ಬೆಳಗ್ಗೆ ಮತ್ತು ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮೊದಲ ನೋಟದಲ್ಲಿ ಸಾಮಾನ್ಯವೆಂದು ತೋರುವ ಘಟನೆಗಳು ಸಂಭವಿಸಬಹುದು. ಯಾರಾದರೂ ಇದ್ದಕ್ಕಿದ್ದಂತೆ ನಿಮ್ಮ ಯೋಜನೆಗಳ ಬಗ್ಗೆ ಕೇಳುತ್ತಾರೆ, ಯಾರಾದರೂ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ, ಯಾರಾದರೂ ನಿಮ್ಮ ಯಶಸ್ಸನ್ನು ಇತರರೊಂದಿಗೆ ಹೋಲಿಸುತ್ತಾರೆ. ಮತ್ತು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಕತೆ ವಿಭಿನ್ನವಾಗಿರಬಹುದು, ಏಕೆಂದರೆ ಇಂದು ವಿಧಿ ಈಗಾಗಲೇ ನಿಮ್ಮನ್ನು ಜಾಗೃತಗೊಳಿಸಿದೆ ಮತ್ತು ಆಶ್ಚರ್ಯಕರವಾಗಿ ನಿಮ್ಮ ಸುತ್ತಲಿನ ಶಕ್ತಿಯನ್ನು ನೀವು ಗುರುತಿಸಲು ಪ್ರಾರಂಭಿಸಿದ ತಕ್ಷಣ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಕಾರ್ಯವು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆಯುತ್ತದೆ. ಇದು ಕೇವಲ ಕಾಕತಾಳೀಯವಲ್ಲ, ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಚಲನಚಿತ್ರ ಅವಕಾಶವು ಉದ್ಭವಿಸಲಿದೆ. ನೀವು ಸ್ವಲ್ಪ ಸಮಯದ ಒಂದೇ ವ್ಯತ್ಯಾಸವೆಂದರೆ ಈ ಬಾರಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದ್ದು ಪ್ರಭಾವಕ್ಕೊಳಗಾಗದೆ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳುವ ಮೂಲಕ. ಈ ಸಂದೇಶವು ನಿಮ್ಮೊಂದಿಗೆ ಪ್ರತಿಧ್ವನಿಸುತ್ತಿದೆ ಎಂದು ನೀವು ಭಾವಿಸಿದರೆ ಕಮೆಂಟ್ಗಳಲ್ಲಿ ನಂಬಿಕೆ ಎಂದು ಬರೆಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಕೆಲವೊಮ್ಮೆ ಒಂದೇ ಒಂದು ಸಕಾರಾತ್ಮಕ ಪದವು ನಿಮ್ಮ ಶಕ್ತಿಯನ್ನು ಪರಿವರ್ತಿಸುತ್ತದೆ.
ಮತ್ತು ಸತ್ಯವನ್ನು ಸ್ವೀಕರಿಸಲು ನಮ್ಮ ಸಿದ್ಧತೆಯನ್ನು ಸೂಚಿಸುತ್ತದೆ. ಈಗ ಗ್ರಹಗಳು ಬಹಿರಂಗಪಡಿಸುವ ಮತ್ತೊಂದು ರಹಸ್ಯವೆಂದರೆ ನಿಮ್ಮ ಮನೆ ಅಥವಾ ನಿಮ್ಮ ಹೊಸ ನೆಲೆಯು ದೀರ್ಘಕಾಲದವರೆಗೆ ಉದ್ದೇಶಿಸಲ್ಪಟ್ಟಿದೆ. ಆದರೆ ನೀವು ಅದನ್ನು ಅರ್ಥ ಮಾಡಿಕೊಂಡಾಗ ಗೊಂದಲ ಮತ್ತು ಗೊಂದಲದ ವಾತಾವರಣವು ಆಗಾಗ್ಗೆ ಅದನ್ನು ಸುತ್ತುವರಿಯುತ್ತದೆ. ಇದಕ್ಕಾಗಿ ನೀವು ಆಗಾಗ್ಗೆ ಅನಗತ್ಯವಾಗಿ ನಿರ್ಧಾರಗಳನ್ನು ಮುಂದೂಡುತ್ತೀರಿ. ಅನೇಕ ಅವಕಾಶಗಳು ತಮ್ಮನ್ನು ತಾವು ಪ್ರಸ್ತುತಪಡಿಸಿದವು, ಆದರೆ ಕೊನೆಯ ಕ್ಷಣದಲ್ಲಿ ಏನೋ ಸಂಭವಿಸಿತು, ಅದು ಪ್ರಗತಿಯನ್ನು ತಡೆಯುತ್ತದೆ. ನೀವು ಅದನ್ನು ದುರಾದೃಷ್ಟಕರವೆಂದು ಪರಿಗಣಿಸಿದ್ದೀರಿ. ವಾಸ್ತವದಲ್ಲಿ ವಿಧಿ ನಿಮ್ಮನ್ನು ತಪ್ಪು ದಿಕ್ಕಿನಲ್ಲಿ ಹೋಗದಂತೆ ತಡೆಯುತ್ತಿತ್ತು ಮತ್ತು ಈಗ ಸಮಯ ಬದಲಾಗಲಿದೆ. ಆದರೆ ಆ ಸಮಯ ಬದಲಾಗುವ ಮೊದಲ ಸತ್ಯ ಹೊರಹೊಮ್ಮುತ್ತಿದೆ. ನಿಮ್ಮ ಜೀವನದಲ್ಲಿ ಸಾಮಾನ್ಯವೆಂದು ತೋರುವ ಸಂಭಾಷಣೆ ನಡೆಯಲಿದೆ, ಆದರೆ ಅದರ ಪದಗಳ ಹಿಂದಿನ ಅರ್ಥವು ನಿಮ್ಮ ಕಣ್ಣುಗಳನ್ನು ತೆರೆಯಬಹುದು. ಆ ದಿನ ನೀವು ಪದಗಳನ್ನು ಮಾತ್ರವಲ್ಲ, ಇತರ ವ್ಯಕ್ತಿಯ ಉದ್ದೇಶಗಳನ್ನು ಓದಿದ್ದರೆ ನಿಮ್ಮ ದೊಡ್ಡ ಗೆಲುವು ಪ್ರಾರಂಭವಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ನೆನಪಿಡಿ, ಇಂದಿನ ಎಚ್ಚರಿಕೆಯು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಹಳೆಯ ಆಸೆ ಮತ್ತೆ ಮೂಡುತ್ತದೆ. ನೀವು ಬಹುತೇಕ ತ್ಯಜಿಸಿದ ಕನಸುಗಳು ಇದ್ದಕ್ಕಿದ್ದಂತೆ ಸಾಧ್ಯ ಎಂದು ತೋರುತ್ತದೆ. ಇದು ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂಬುದರ ಸಂಕೇತವಾಗಿರುತ್ತದೆ. ಆದರೆ ಆ ಬದಲಾವಣೆಯೊಂದಿಗೆ ಒಂದು ರಹಸ್ಯವು ಬಹಿರಂಗಗೊಳ್ಳುತ್ತದೆ. ಅದರ ನಂತರ ನೀವು ಕೆಲವು ಸಂಬಂಧಗಳನ್ನು ಅದೇ ರೀತಿಯಲ್ಲಿ ಎಂದಿಗೂ ನೋಡದಿರಬಹುದು. ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಎಂದು ನೀವು ಭಾವಿಸುವ ಆ ಕ್ಷಣದಲ್ಲಿ ಅದೃಷ್ಟವು ಎಚ್ಚರಿಕೆಯು ಮಾತ್ರ ಗುರುತಿಸುವ ಸಂಕೇತವನ್ನು ನಿಮಗೆ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ದೊಡ್ಡ ಪರೀಕ್ಷೆ ಎಂದರೆ ಪದಗಳಲ್ಲ, ಚಿಹ್ನೆಗಳನ್ನು ನಂಬುವುದನ್ನು ಕಲಿಯುವುದು. ಏಕೆಂದರೆ ಕಾಣಿಸಿಕೊಳ್ಳುವುದು ಯಾವಾಗಲೂ ಸತ್ಯವಲ್ಲ. ಕೇವಲ ಜನರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳುವುದನ್ನು ನೀವು ಗಮನಿಸಿರಬಹುದು, ಆದರೆ ನೀವು ದೂರ ಸರಿದ ತಕ್ಷಣ ವಾತಾವರಣ ಬದಲಾಗುತ್ತದೆ. ಗ್ರಹಗಳ ಚಲನೆಯು ನಿಮ್ಮ ಸುತ್ತಲೂ ಇದೇ ರೀತಿ ಶಕ್ತಿ ಸಕ್ರಿಯವಾಗಿದೆ ಎಂದು ಸೂಚಿಸುತ್ತದೆ. ಈ ಶಕ್ತಿಯು ಯಾವುದೇ ಗಮನಾರ್ಹ ಹಾನಿಯನ್ನು ಉಂಟು ಮಾಡಲು ಕೆಲಸ ಮಾಡುತ್ತಿಲ್ಲ, ಬದಲಿಗೆ ನಿಮ್ಮ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸಲು ಕೆಲಸ ಮಾಡುತ್ತಿದೆ. ನಿಮ್ಮ ಆತ್ಮವಿಶ್ವಾಸ ಛಿದ್ರವಾದರೆ ನಿಮ್ಮ ಮುಂದಿರುವ ದೊಡ್ಡ ಅವಕಾಶಗಳು ಸಹ ಕ್ರಮೇಣವಾಗಿ ಮುಸುಕಾಗುತ್ತವೆ. ಆದ್ದರಿಂದ ಇಂದಿನ ದೊಡ್ಡ ಸಂದೇಶವೆಂದರೆ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮನಸ್ಸಿನ ಶಕ್ತಿಯನ್ನು ದುರ್ಬಲಗೊಳಿಸಲು ಬಿಡಬೇಡಿ. ಸ್ನೇಹಿತರೆ, ಪ್ರತಿ ಬಾರಿಯೂ ಫಲಿತಾಂಶವು ನಿಮ್ಮ ಪ್ರಗತಿಯನ್ನು ಸ್ವಲ್ಪ ನಿಧಾನಗೊಳಿಸುತ್ತದೆ. ಇದು ಗುಪ್ತ ತಂತ್ರ. ಅವರು ನಿಮ್ಮನ್ನು ತಡೆಯಲು ಬಯಸುತ್ತಾರೆ, ಆದರೆ ವಿರೋಧಿಸದೆ. ಅದಕ್ಕಾಗಿ ಇದನ್ನು ಗುರುತಿಸುವುದು ಕಷ್ಟ. ನಿಮ್ಮ ರಾಶಿ ಚಕ್ರ ಚಿಹ್ನೆ ವಿಶೇಷ ವ್ಯಕ್ತಿ ಜಾಗೃತಗೊಳ್ಳುವುದು ಇಲ್ಲಿಯೇ. ನೀವು ಶಾಂತ ಮನಸ್ಸಿನಿಂದ ವ್ಯಕ್ತಿಯ ನಡವಳಿಕೆಯನ್ನು ಗಮನಿಸಿದಾಗ ಇತರರಿಗೆ ವರ್ಷಗಳವರೆಗೆ ಅರ್ಥವಾಗದಿರುವುದನ್ನು ನೀವು ನೋಡಲು ಪ್ರಾರಂಭಿಸುತ್ತೀರಿ. ಮುಂಬರುವ ದಿನಗಳಲ್ಲಿ ನಿಮಗೆ ಅಂಥ ಅವಕಾಶ ಸಿಗುತ್ತದೆ. ಒಂದು ಸಣ್ಣ ಘಟನೆಯು ನಿಮ್ಮನ್ನು ಒಂದು ಪ್ರಮುಖ ಸತ್ಯಕ್ಕೆ ಕರೆದೊಯ್ಯಬಹುದು. ನಿಮ್ಮ ಜೀವನದಲ್ಲಿ ನೀವು ಪ್ರಸ್ತುತ ಅನುಭವಿಸುತ್ತಿರುವ ವಿಳಂಬಗಳು ಶಾಶ್ವತವಲ್ಲ. ಅದೃಷ್ಟವು ನಿಮಗಾಗಿ ಹೊಸ ಬಾಗಿಲನ್ನು ಸಿದ್ಧಪಡಿಸುತ್ತಿದೆ, ಆದರೆ ನೀವು ಆ ಬಾಗಿಲನ್ನು ತಲುಪುವ ಮೊದಲ ಮತ್ತು ನಿಮ್ಮ ಸುತ್ತಮುತ್ತಲಿನ ಜನಸಮೂಹದಿಂದ ನೀವು ಸರಿ ಮತ್ತು ತಪ್ಪುಗಳನ್ನು ವಿವೇಚಿಸಬೇಕಾಗುತ್ತದೆ. ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಚಿಹ್ನೆಯು ಕಾಣಿಸಿಕೊಳ್ಳುತ್ತದೆ. ನೀವು ಯೋಜನೆ, ಹೂಡಿಕೆ, ಪಾಲುದಾರಿಕೆ ಅಥವಾ ಹಣಕಾಸಿನ ನಿರ್ಧಾರಕ್ಕಾಗಿ ಬೇರೆಯವರ ಮಾತನ್ನು ಮಾತ್ರ ಅವಲಂಬಿಸದಿದ್ದರೆ ಮಾತ್ರ ಪ್ರತಿಯೊಂದು ವಿವರವನ್ನು ನೀವೇ ಪರಿಶೀಲಿಸುವ ಮೂಲಕ ಯಶಸ್ಸನ್ನು ನೀವು ನಿಮ್ಮದಾಗಿಸಿಕೊಳ್ಳಬೇಕು. ಇಂದು ಇದು ನಿಮಗೆ ತುಂಬಾ ದೊಡ್ಡ ಎಚ್ಚರಿಕೆಯೂ ಆಗಿರಬಹುದು. ಸ್ನೇಹಿತರೆ, ಸಾಮಾನ್ಯ ಘಟನೆಗಳು ಸಹ ಅಸಾಧಾರಣ ಫಲಿತಾಂಶಗಳನ್ನು ತರಬಹುದು. ಸ್ವಲ್ಪ ಸಮಯದ ಹಿಂದೆ ನೀವು ಮೌನವಾಗಿ ಆ ದೇವರಲ್ಲಿ ಪ್ರಾರ್ಥಿಸಿದ್ದೀರಿ. ಉತ್ತರವು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬರುತ್ತಿದೆ ಎಂದು ಗ್ರಹಗಳು ಸೂಚಿಸುತ್ತಿವೆ, ಆದರೆ ಉತ್ತರವು ನೀವು ನಿರೀಕ್ಷಿಸಿದಂತೆ ಇರುವುದಿಲ್ಲ. ಮೊದಲು ಸತ್ಯ ಹೊರಬರುತ್ತದೆ, ನಂತರ ಮಾರ್ಗವು ತೆರೆಯುತ್ತದೆ. ಅದಕ್ಕಾಗಿ ಈ ದಿನಗಳಲ್ಲಿ ಕೆಲವು ಸಂಬಂಧಗಳು ದೂರ ಸರಿಯುವಂತೆ ತೋರುತ್ತದೆ. ಚಿಂತಿಸಬೇಡಿ, ದೂರ ಸರಿಯುವ ಪ್ರತಿಯೊಬ್ಬರು ನಿಮಗೆ ಹಾನಿ ಮಾಡುತ್ತಾರೆ ಎಂದರ್ಥವಲ್ಲ. ನಿಮ್ಮ ಪ್ರಯಾಣವು ಸುಲಭಗೊಳಿಸಲು ಮತ್ತು ಸರಿಯಾದ ಜನರನ್ನು ನಿಮ್ಮ ಜೀವನದಲ್ಲಿ ಅನುಮತಿಸಲು ಅನೇಕ ಜನರು ದೂರ ಸರಿಯುತ್ತಾರೆ. ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸಂತೋಷದ ಚಿಹ್ನೆಯು ಕಾಣಿಸಿಕೊಳ್ಳುತ್ತದೆ. ದೀರ್ಘಕಾಲದ ತಪ್ಪು ತಿಳುವಳಿಕೆ ಕೊನೆಗೊಳ್ಳುತ್ತದೆ ಆದರೆ ನೀವು ತಾಳ್ಮೆಯಿಂದ ಮತ್ತು ಕೋಪವಿಲ್ಲದೆ ಪರಿಸ್ಥಿತಿಯನ್ನು ಸಮೀಪಿಸಿದರೆ ಮಾತ್ರ ಇದು ಸಂಭವಿಸುತ್ತದೆ. ಈ ಸಂಕೇತಗಳು ಶೀಘ್ರದಲ್ಲೇ ನಿಮ್ಮ ಮುಂದೆ ಒಂದು ಘಟನೆ ಸಂಭವಿಸುತ್ತದೆ. ಅದರಲ್ಲಿ ಇಬ್ಬರು ನೀವು ಯಾರೋ ಒಬ್ಬರ ಮಾತುಗಳನ್ನು ಕುರುಡಾಗಿ ನಂಬಿದರೆ ನಿಮ್ಮ ಗೊಂದಲ ಹೆಚ್ಚಾಗಬಹುದು. ಆದರೆ ನೀವು ಶಾಂತವಾಗಿ ಎಲ್ಲವನ್ನು ಗಮನಿಸಿದರೆ ಆ ಘಟನೆ ಆ ಗುಪ್ತ ಪಿತೂರಿ ನಿಜವಾದ ಮುಖವನ್ನು ಬಹಿರಂಗಪಡಿಸುತ್ತದೆ ಮತ್ತು ಆ ಕ್ಷಣದಲ್ಲಿ ನಿಮ್ಮ ಹಣೆಯ ಬರದ ಚಕ್ರ ಮೌನವಾಗಿ ತಿರುಗಲು ಪ್ರಾರಂಭಿಸಿದೆ ಎಂದು
ನೀವು ಅರಿತುಕೊಳ್ಳುವಿರಿ. ಆ ಕ್ಷಣ ಸಾಮಾನ್ಯವಲ್ಲ. ನೀವು ಇಲ್ಲಿವರೆಗೂ ತಲುಪಿದ್ದರೆ ನಿಮ್ಮ ಮನಸ್ಸು ಈಗ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳಿಗೆ ಸಿದ್ಧವಾಗಿರುವ ಸಾಧ್ಯತೆ ಇದೆ. ಗೊಂದಲವನ್ನು ಸ್ಪಷ್ಟತೆಯಿಂದ, ನಂಬಿಕೆಯನ್ನು ಭಯದಿಂದ ಮತ್ತು ವೇಗವನ್ನು ಅಡೆತಡೆಗಳಿಂದ ಬದಲಾಯಿಸುವ ಸಮಯ ಹತ್ತಿರದಲ್ಲಿದೆ. ಹಾಗಾಗಿ ವ್ಯಕ್ತಿಯು ತನ್ನ ದೊಡ್ಡ ಯುದ್ಧವು ಹೊರಗಿನವರೊಂದಿಗೆ ಎಂದು ಭಾವಿಸುತ್ತಾನೆ. ಆದರೆ ಸತ್ಯವೇನೆಂದರೆ ಅವನು ತನ್ನ ಆಂತರಿಕ ಅನುಮಾನಗಳನ್ನು ಸೋಲಿಸಿದಾಗ ದೊಡ್ಡ ಗೆಲುವು ಬರುತ್ತದೆ. ಅಂತಿಮ ಗ್ರಹಗಳ ಸೂಚನೆಯು ಮುಂಬರುವ ದಿನಗಳಲ್ಲಿ ಮೊದಲ ನೋಟದಲ್ಲಿ ಬಹಳ ಚಿಕ್ಕದಾಗಿ ಕಾಣುವ ಅವಕಾಶವು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳುತ್ತಿದೆ. ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಿದರೆ ಅದು ನಿಮ್ಮ ಹಣೆ ಬರದಲ್ಲಿ ದೊಡ್ಡ ತಿರುವು ಆಗಬಹುದು. ಈಗ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದ ವ್ಯಕ್ತಿ ಶಾಶ್ವತವಾಗಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಏಕೆಂದರೆ ಅದೃಷ್ಟವು ಒಬ್ಬ ವ್ಯಕ್ತಿಯನ್ನು ಬೆಂಬಲಿಸಿದಾಗ ಇತರರು ಮಾಡಿದ ಯೋಜನೆಗಳು ಕ್ರಮೇಣ ತಾವಾಗೆ ಕುಸಿಯಲು ಪ್ರಾರಂಭಿಸುತ್ತವೆ. ನೀವು ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಸಮಯವು ತನ್ನದೇ ಆದ ನ್ಯಾಯ. ಅದಕ್ಕಾಗಿ ಕಳೆದ ಕೆಲವು ದಿನಗಳಲ್ಲಿ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು ಭವಿಷ್ಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಹೊಗಳುತ್ತಾರೆ. ನಿಮ್ಮ ಮೌನವನ್ನು ಸೋಲು ಎಂದು ತಪ್ಪಾಗಿ ಭಾವಿಸಿದವರು ಶೀಘ್ರದಲ್ಲೇ ನಿಮ್ಮ ಶಾಂತತೆಯ ನಿಮ್ಮ ದೊಡ್ಡ ಶಕ್ತಿ ಎಂದು ಅರಿತುಕೊಳ್ಳುತ್ತಾರೆ. ಈಗ ನಿಮ್ಮ ಗೌರವಕ್ಕೆ ಸಂಬಂಧಿಸಿದ ಒಂದು ಶುಭ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಕೆಲಸ, ನಿಮ್ಮ ಸಾಮರ್ಥ್ಯಗಳು ಅಥವಾ ನಿಮ್ಮ ನಡವಳಿಕೆಯನ್ನು ಯಾರಾದರೂ ಪ್ರಮುಖರು ಗಮನಿಸಲಿದ್ದಾರೆ. ಈ ಅವಕಾಶ ಇದ್ದಕ್ಕಿದ್ದಂತೆ ಉದ್ಭವಿಸುತ್ತದೆ. ನಿಮಗೆ ಅದು ಮೊದಲೇ ತಿಳಿದಿರುವುದಿಲ್ಲ. ಆದ್ದರಿಂದ ಪ್ರತಿದಿನ ಪೂರ್ಣ ಹೃದಯದಿಂದ ಬದುಕುವುದನ್ನು ಮತ್ತು ನೀವು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು ಇದೀಗ ಉತ್ತಮ ಪರಿಹಾರವಾಗಿದೆ. ನಿಮ್ಮ ಸಂಪತ್ತಿನ ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಹ ಗೋಚರಿಸುತ್ತವೆ. ಸಿಲುಕಿಕೊಂಡಿರುವ ಹಣ, ಹೊಸ ಗಳಿಕೆಯ ಅವಕಾಶ, ಹಳೆಯ ಪ್ರಯತ್ನದ ಫಲಿತಾಂಶಗಳು ಅಥವಾ ಇತ್ತೀಚಿನ ದಿನಗಳಲ್ಲಿ ನೀವು ಊಹಿಸಿರದ ಆದಾಯದ ಮೂಲವು ಹೊರಹೊಮ್ಮಬಹುದು. ಆದರೆ ಗ್ರಹಗಳು ಹಣದೊಂದಿಗೆ ನಮ್ರತೆಯನ್ನು ಕಾಪಾಡಿಕೊಳ್ಳಲು ಸ್ಪಷ್ಟವಾಗಿ ಹೇಳುತ್ತವೆ. ಇದು ನಿಮ್ಮ ಅದೃಷ್ಟವನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಈಗ ನಿಮಗೆ ದೀರ್ಘಕಾಲದಿಂದ ಹೊರೆಯಾಗಿರುವ ಕುಟುಂಬ ಸಂಬಂಧದಲ್ಲಿ ಹೊಸ ಆರಂಭ ಸಾಧ್ಯ. ಕೆಲವೇ ಕ್ಷಣಗಳಲ್ಲಿ ವರ್ಷಗಳ ಅಂತರವನ್ನು ಕಡಿಮೆ ಮಾಡುವ ಸಂಭಾಷಣೆ ಇರುತ್ತದೆ. ಇನ್ನೊಬ್ಬ ವ್ಯಕ್ತಿಯು ನಿಜವಾದ ಹೃದಯದಿಂದ ಮುಂದೆ ಸಾಗಿದರೆ ಹಳೆಯ ನೋವನ್ನು ಹಿಡಿದಿಟ್ಟುಕೊಳ್ಳುವ ಬದಲು ನೀವು ಹೊಸ ನಂಬಿಕೆಗೆ ಅವಕಾಶ ನೀಡಬೇಕು. ನಿಮ್ಮ ಪ್ರೇಮ ಜೀವನದಲ್ಲಿ ಅದೃಷ್ಟದ ಸುಂದರ ಕಿರಣಗಳು ಗೋಚರಿಸುತ್ತವೆ. ನಿಮ್ಮ ಸಂಬಂಧ ನಿಜವಾಗಿದ್ದರೆ ಸಂದರ್ಭಗಳು ಅದನ್ನು ಬಲಪಡಿಸುತ್ತವೆ. ದೇವರು ಅಪೂರ್ಣ ಮನಸ್ಸಿಗೆ ಎಂದಿಗೂ ಶಾಶ್ವತ ಸಂತೋಷವನ್ನು ನೀಡುವುದಿಲ್ಲ. ಈಗ ಅತ್ಯಂತ ಮುಖ್ಯವಾದ ಆಧ್ಯಾತ್ಮಿಕ ಸಂದೇಶ. ಮುಂದಿನ ಬಾರಿ ನೀವು ಬೆಳಿಗ್ಗೆ ಎದ್ದಾಗ ಕೆಲವು ಕ್ಷಣಗಳು ಶಾಂತವಾಗಿ ಕುಳಿತು ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ನೀವು ಹೆಚ್ಚು ಗೊಂದಲಕ್ಕೊಳಗಾಗಿರುವ ನಿರ್ಧಾರಕ್ಕೆ ಉತ್ತರವು ಹೊರಗೆ ಅಲ್ಲ, ನಿಮ್ಮೊಳಗೆ ಇರುತ್ತದೆ. ಇಂದಿನ ಗ್ರಹ ಸ್ಥಾನಗಳು ನಿಮ್ಮ ಅಂತಃಪ್ರಜ್ಞೆಯನ್ನು ಎಂದಿಗಿಂತಲೂ ಬಲಪಡಿಸುತ್ತವೆ. ನೆನಪಿಡಿ, ಎಲ್ಲರೂ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯಲು ಬರುವುದಿಲ್ಲ. ಕೆಲವರು ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ನಿಮಗೆ ಕಲಿಸಲು ಮಾತ್ರ ಬರುತ್ತಾರೆ ಮತ್ತು ಕೆಲವರು ದೇವರು ಸರಿಯಾದ ಜನರಿಗೆ ಸ್ಥಳಾವಕಾಶ ಮಾಡಿಕೊಡಲು ಹೊರಟು ಹೋಗುತ್ತಾರೆ. ಅಂತಿಮ ರಹಸ್ಯ. ಈ ಪಿತೂರಿ ನಿಮ್ಮನ್ನು ಕೆಡವಲು ಮಾತ್ರವಲ್ಲ, ನಿಮ್ಮ ಸ್ವಂತ ಮೌಲ್ಯವನ್ನು ನೀವು ಅನುಭವಿಸುವಂತೆ ಮಾಡುವುದು ಇದರ ಉದ್ದೇಶವಾಗಿತ್ತು ಎಂದು ಗ್ರಹಗಳು ಬಹಿರಂಗಪಡಿಸುತ್ತವೆ. ನೀವು ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದರೆ ನೀವು ಯಾವುದೇ ಹೋರಾಟವಿಲ್ಲದೆ ಸೋತಿದ್ದೀರಿ. ಆದರೆ ನೀವು ಬಿಟ್ಟು ಕೊಡಲಿಲ್ಲ. ನೀವು ಪಟ್ಟು ಹಿಡಿದಿ, ನೀವು ಕಾದಿದ್ದೀರಿ ಮತ್ತು ಇದು ನಿಮ್ಮ ದೊಡ್ಡ ಗೆಲುವಾಯಿತು. ಕಾಲ ಬದಲಾಗುತ್ತಿದೆ. ಶುದ್ಧ ಉದ್ದೇಶಗಳು ಹೊಂದಿರುವವರು ಮಾತ್ರ ನಿಮ್ಮನ್ನು ಸುತ್ತುವರಿಯುತ್ತಾರೆ. ಸುಳ್ಳು ಕ್ರಮೇಣ ತನ್ನದೇ ಆದ ಭಾರದಿಂದ ಕುಸಿಯುತ್ತದೆ. ಸತ್ಯಕ್ಕೆ ಯಾವುದೇ ಪುರಾವೆಯ ಅಗತ್ಯವಿಲ್ಲ ಮತ್ತು ನಿಮ್ಮ ಹಣೆಬರಹವು ನಿಮ್ಮ ಪಕ್ಕದಲ್ಲಿ ಮೌನವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಗುಪ್ತ ಸತ್ಯವನ್ನು ಮುಟ್ಟಿದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ವಿಜಯ ಎಂದು ಬರೆಯಿರಿ. ಇದು ಕೇವಲ ಒಂದು ಪದವಲ್ಲ, ಆದರೆ ನಿಮ್ಮ ಹೊಸದಾಗಿ ಕಂಡುಕೊಂಡ ಆತ್ಮವಿಶ್ವಾಸದ ಸಂಕೇತವಾಗಬಹುದು. ಈ ಕತೆ ನಿಮ್ಮೊಂದಿಗೆ ಪ್ರತಿಧ್ವನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಇದರಿಂದ ಇದೇ ರೀತಿಯ ಸ್ಫೂರ್ತಿದಾಯಕ ಮತ್ತು ಆಧ್ಯಾತ್ಮಿಕ ಸಂದೇಶಗಳು ಕಾಲಕಾಲಕ್ಕೆ ನಿಮ್ಮನ್ನು ತಲುಪಬಹುದು. ಅಂತಿಮವಾಗಿ ಇದನ್ನು ನೆನಪಿಡಿ, ನಿಮ್ಮ ಹಣೆಯ ಬರವು ಯಾವುದೇ ಪಿತೂರಿಗಿಂತ ದೊಡ್ಡದಾಗಿದೆ. ನಿಮ್ಮ ನಂಬಿಕೆ ಯಾವುದೇ ಎದುರಾಳಿಗಿಂತ ದೊಡ್ಡದಾಗಿದೆ ಮತ್ತು ನಿಮ್ಮೊಳಗೆ ಈಗಾಗಲೇ ಇರುವ ಬೆಳಕು ಯಾವುದೇ ಕತ್ತಲಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ನೀವು ನಿಮ್ಮಲ್ಲಿ ನಂಬಿಕೆ ಇಡಲು ಪ್ರಾರಂಭಿಸಿದ ದಿನ ನಿಮ್ಮ ಗೆಲುವು ಪ್ರಾರಂಭವಾಗುತ್ತದೆ. ಭವಿಷ್ಯದಲ್ಲಿ ಜನರು ನಿಮ್ಮ ಯಶಸ್ಸನ್ನು ನೋಡುತ್ತಾರೆ ಮತ್ತು ಒಂದೇ ಒಂದು ವಿಷಯವನ್ನು ಹೇಳುತ್ತಾರೆ: ಅವರು ನಿಲ್ಲಿಸಲು ಬಯಸಿದ್ದು ಈಗಾಗಲೇ ನಿಮ್ಮನ್ನು ಮೀರಿಸಿದೆ.
ಆಗ ದೇವರು ನಿಮ್ಮ ಮಾರ್ಗವನ್ನು ಎಂದಿಗೂ ಕಷ್ಟಕರವಾಗಿಸುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.